ನಮಸ್ಕಾರ ರೀ ಅಪ್ಪಾರ. ನಮಸ್ಕಾರ ಪುತ್ರ ಬೆಂಗಳೂರಿಗೆ ಯಾವಾಗ ಬಂದೀವೋ ಅಪ್ಪಾರ? ನಿನ್ ರಾತ್ರಿ ನೀ ಬನ್ರಿ ಅಪ್ಪಾರ. ವಾಡ್ಯಾಕ್ ಬರ್ಬೇಕಂತ ರಗಡ ಆಸರ ಮಾಡಿ ಬನ್ರಿ ಅಪ್ಪಾರ. ಭಾಳ ಕಾತ್ಲಾತ್ರಿ ಅಪ್ಪಾರ, ಬಡು ಸ್ವಲ್ಪ ತೊಡ ಆತ್ರಿ ಅಪ್ಪಾರ. ರುದ್ರ ಅಲೋ, ಆ ಪ್ರೀತಿಯಿಂದ ಕುರ್ಚಿಯನ್ನು ಅಷ್ಟೊಂದು ವರ್ಷ ಇದೆಯಲ್ಲ, ಅಲ್ಲ ಆ ಕುರ್ಚಿ ಏನಾಯ್ತು ಆ ರೀತಿ ವರ್ಷ ಇದೆಯಾ ಅಪ್ಪಾರ? ಆ ಕುರ್ಚಿಯಾಗ ಏನಿದೆ ಅಂತ ಏನು ಹೇಳಿದ್ರಿ ಅಪ್ಪಾರ? ಸುತ್ತ 40 ಹಳ್ಳಿಯ ಜನರ ಆತ್ಮವಿಶ್ವಾಸ ಅದ್ರಾಗ ಐತ್ರಿ ಅಪ್ಪಾರ. ಆ ಕುರ್ಚಿ ಅಂದ್ರೆ ಏನಿದೆ ಗೊತ್ತಾರೆ ಅಪ್ಪಾರ? ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಸುತ್ತ 40 ಹಳ್ಳಿಗೆ ಅನ್ನದಾತರಿಗೆ ಆಸರೆ ಆಗಿರುವ ಆ ಸಿಂಹಾಸನ ಇದೆ ಕುರ್ಚಿ ರೀ ಅಪ್ಪಾರ. ನನ್ನ ಬಗ್ಗೆ ತುಂಬಾ ತಿಳಿದುಕೊಂಡಿದ್ಯಾ ಪುತ್ರ? ನಾನು ಪಾದರಕ್ಷೆನ ಸ್ವಲ್ಪ ಹೊರಡು ಬಿಟ್ಟಿದ್ದೀನಿ, ತೆಗೆದುಕೊಂಡ್ ಬರ್ತೀಯಾ? ಆಯ್ತ್ರಿ ಅಪ್ಪಾರ, ಹೋಗು. ನಾನು ಪಾದರಕ್ಷೆ ತೆಗೆದುಕೊಂಡು ಬಂದ್ಯಾ? ತೆಗೆದುಕೊಂಡು ಬಂದೀನಿ ಅಪ್ಪಾರ. ಪುತ್ರ ನಾನೇನು ಹೇಳಿದ್ದೇನು? ನನ್ನ ಪಾತ್ರೆ ಒಳಗಿದ್ದಾವೆ, ನಿನ್ನ ಕಾಲು ಹಾಕೋಬ ಅಂತ ನಾನು ಹೇಳಿದ್ದೆ. ಆದ್ರೆ ನೀನು ಕೈಲಿ ಹಿಡಿದುಕೊಂಡ್ ಬಂದಿಯಲ್ಲ, ಅಲ್ಲ ರುದ್ರ? ನನ್ನ ಮನಸ್ಸಿಗೆ ಚುಚ್ಚುವಂತೆ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಕಣೋ? ಯಾರಿಗೆ ಈ ರೀತಿ ಮಾತಾಡ್ತಾ ಇದೆಯಾ? ಯಾಕ್ರಿ ಅಪ್ಪಾರ? ಎಷ್ಟಾದ್ರು ಈ ರುದ್ರ ನಿಮ್ಮ ಆಳಮಗ ಅಲ್ರಿ ಅಪ್ಪಾರ? ರುದ್ರ, ಯಾವತ್ತೂ ನಿನ್ನನ್ನು ನಾನು ಹಾಳು ಮಗ ಅಂತ ತಿಳಿದುಕೊಂಡಿಲ್ಲ ಕಣೋ, ಈ ನನ್ನ ಮನೆಯ ಮಗ ಅಂತ ತಿಳಿದುಕೊಂಡಿದ್ದೀನಿ. ಹೌದ್ರಿ ಅಪ್ಪಾರ, ನೀವೆಲ್ಲ ಮನಿ ಮಗ ಅಂತ ತಿಳ್ಕೊಂಡ್ರಿ ಅಪ್ಪಾರ. ಆ ಪಾದರಾಕ್ಷಿ ಒಳಗ್ರಿ ಏನೈತಿ ಗೊತ್ತೇನ್ರಿ ಅಪ್ಪಾರ? ಅಂತ ಪವಿತ್ರವಾದ ಪಾದರಾಕ್ಷಿ ನಾನು ಹಾಕೊಂಡ್ರ ನನ್ನ ಜನ್ಮ ನರಕದಾಗ ಬೀಳ್ತತ್ರಿ ಅಪ್ಪಾರ, ನರಕದಾಗ ಬೀಳ್ತತ್ರಿ. ರುದ್ರ ಹಲೋ, ಈ ಪಾದರಕ್ಷೆ ಅಂತದ್ದು ಏನಿದೆಯೋ ರುದ್ರ? ಈ ಪಾದರಕ್ಷೆ ನಾನು ಮೆಟ್ಟಬಹುದು, ನೀನು ಕೂಡ ಮೆಟ್ಟಬಹುದು. ಆದ್ರೆ ಪಾದರಕ್ಷೆಯನ್ನು ಕೈಲಿ ಹಿಡಿದುಕೊಂಡು ಬಂದಿದೆಯಲ್ಲ, ತುಂಬಾ ನನ್ನ ಮನಸ್ಸಿಗೆ ನೋವಾಗ್ತಿದೆ ಕಣೋ, ನೋವಾಗ್ತಿದೆ. ಅಪ್ಪಾರ ನೀವೇನ್ ಹಂಗೆ ತಿಳ್ಕೊಬೇಡ್ರಿ ಅಪ್ಪಾರ. ನಿಮ್ಮ ಮನಸ್ಸಿಗೆ ನೀವು ಹೋಗೋ ಕೆಲಸ ಈ ರುದ್ರ ಯಾವತ್ತೂ ಮಾಡಂಗಿಲ್ರಿ ಅಪ್ಪಾರ. ರುದ್ರ, ನಿಮ್ಮವರು ಪೇಟೆಗೆ ಹೋಗಿದ್ದಾರೆ, ಸ್ವಲ್ಪ ಹೋಗಿ ಬರ್ತೀಯಾ? ಅಪ್ಪಾರ ಅವರು ಈ ಕಡೆನ ಬರಾಕತ್ತಾರ ಕಾಂತಾರಿ, ಕೈಯಾಗಿ ಏನೋ ದೊಡ್ಡ ಚೀಲ ಹಿಡ್ಕೊಂಡ್ ಬರಾಕತ್ತಾರಿ. ಆ ಚೀಲ ನಾ ತಗೊಂಡ್ ಬರ್ತೀನಿ ಅಪ್ಪ. ಆಯ್ತು, ಹೋಗಿ ಬಾ. ಬೆಂಗಳೂರಿನಿಂದ ಯಾವಾಗ ಬಂದ್ರಿಯಪ್ಪ? ಅವರ ನಿನ್ ರಾತ್ರಿ ಬನ್ರಿ ಅವರ. ಮನಿಗೆ ಬರ್ಬೇಕತ್ ನಾಳೆ ಉಸ್ರ ಮಾಡಿ ಬನ್ರಿ. ಕಾತ್ಲು ಭಾಳ ಆತ್ರಿ, ಬರು ತಡ ಆತ್ರಿ ಅವರ. ಹೌದಪ್ಪ ಮಾಂತೇಶನಂತ ಮಗನನ್ನು ಪಡಿಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿ ನೋಡಪ್ಪ. ಅವರ ಮಾಂತೇಶ್ವರ ಧನ್ಯರು ಇನ್ನೂ 6 ವರ್ಷದ ಹಸಿಗೂಸ್ರಿ. ಬಿಟ್ಟು ಬರ್ಬೇಕಾದ್ರೆ ನನ್ನ ಮನಸ್ಸು ಭಾಳ ನೋಸ್ತ್ರಿ. ಆದ್ರೆ ನನಗೂ ಕಣ್ಣಾಗ ನೀರು ಬಂದುರಿ. ಆದ್ರೆ ಸಣ್ಣ ವರದರಲ್ಲ, ಹೇ ರುದ್ರ, ಬೆಳೆದಿಸ್ ದೊಡ್ಡವನಾಗಿ ಸಣ್ಣ ಮಗ ಜೊತೆ ನೀನು ಒಳಾಕತಿ ಅಂತ ನನಗೆ ಜಬರಿಸಿ ನನ್ನ ಸಮಾಧಾನ ಮಾಡಿ ಕಳಿಸಿದ್ರಿ ಅವರ. ಹೌದು ರುದ್ರ, ನನ್ನ ಮಗ ಇನ್ನ ಚಿಕ್ಕವನಿದ್ದಾನೆ.
ಹಡದವ್ರನ್ನು ಬಿಟ್ಟು ಬದುಕಬೇಕಾದ್ರೆ ಸ್ವಲ್ಪ ಬುದ್ಧಿ ಬೆಳಿಬೇಕು. ಹೌದ್ರಿ ಅವರ ಮಾಂತೇಚನಂತ ಮಗನ ಪಡಿಬೇಕಾದ್ರೆ 10 ಅಮಾವಾಸ್ಯೆ 9 ಊಟ ಮಾಡಿ ಹಡದ ಮಗನಪ್ಪ ಅವನು. ಹಾ ಹಾ ಮದೇವಿ 10 ಅಮಾವಾಸ್ಯೆ ವ್ರತಗಳನ್ನು ಮಾಡಿ ನೀನು ಅವನು ಹಡ್ದಿಲ್ಲ. ನಾನು ರುದ್ರ ಕೂಡ ಸುತ್ತು ದೇವರಿಗೆ ಕೈಲಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಬಂದೇನೆ. ಹೌದಾ? ಹೌದು ಕಣೆ. ಏನಪ್ಪ ರುದ್ರ, ವಯಸ್ಸಿನಲ್ಲಿ ಸಣ್ಣವನಾದರೂ ಕೂಡ ನೀತಿಯಲ್ಲಿ ನೀನು ಇನ್ನು ದೊಡ್ಡವನಪ್ಪ. ನಿನಗೂ ಮಕ್ಕಳಿಲ್ಲ, ಆದರೆ ಮತ್ತವ್ರ ಹಿತವನ್ನೇ ಬಯಸ್ತಾ ಇದೆಯಲ್ಲ. ಆದಷ್ಟು ಬೇಗ ನಿನಗೂ ಮಕ್ಕಳಾಗಲಿ ಅಂತ ನಾನು ಆ ತಾಯಿ ಹತ್ರ ಬೇಡಿಕೊಳ್ತೀನಿ ನೋಡಪ್ಪ. ಅವರ ಆ? ಏನ್ ಹುಚ್ಚ ಮನಸ್ಸಿರಿ, ನಂದು ಒಟ್ಟ ನೆನಪಿನ ಶಕ್ತಿನ ಕಮ್ಮಿ ಆಗ್ಬಿಟ್ಟತ್ ನೋಡ್ರಿ ಅವರ ನನಗೂ ಒಂದ್ ವಿಷಯ ಹೇಳ್ಬೇಕಂತ ಭಾಳ ದಿನದಿಂದ ಕಾಡಕತ್ತಿತ್ರಿ. ಆದ್ರೆ ಅದ್ ಯಾವ ವಿಷಯ ಕಣೋ? ಏನಿಲ್ರಿ ಅಪ್ಪರ, ಏನಿಲ್ರಿ ಅಪ್ಪರ, ನಾನು ಏನ್ ತಿದಾಳ್ರಿ ಈಗ. ಹಾ ಗೌರಮ್ಮ ಮನೇಲಿ ಇದ್ದಾಳೆ, ಏನಾಯ್ತು ಆಕಿಗೆ? ನಾನು ಏನ್ ತಿದಾಳ್ರಿ. ಹಾ ಏನಿಲ್ರಿ, ಅಕ್ಕಿ ಹೊಟ್ಲೆ ಇದಾಳ ಬಿಡ್ರಿ ಅವರ. ರುದ್ರ ಹಲೋ, ನೀನ್ ಹೆಂಡತಿ ಹೊಟ್ಟಿಲಿದ್ದಾಳೆ ಅಂತ ಅಷ್ಟೊಂದು ನಾಚ್ಕೊಂಡು ಹೇಳ್ತಾ ಇದ್ದಲ್ಲ. ಹಲೋ, ಹೊಟ್ಲಿ ಇರೋದು ನೀನ್ ಹೆಂಡತಿ, ಇಷ್ಟೊಂದು ನಾಯಕ ನಾಚ್ತಾ ಇದೀಯಾ? ಏನ್ ಭಾಳ ನಾಚಿಕೆ ಬರುತ್ತೆ ಬಿಡ್ರಿ. ನಾಳೆ ಹೇಳ್ಬೇಕಂತ ಮಾನ್ಯ ಹೇಳ್ಬೇಕನ್ರಿ ಅಪ್ಪರ. ಹಾ ಈಗ ಬಾಯಾಗ ಬಂದ ಹೋತ್ರಿ. ಆದ್ರ ನಾನು ಹೆಂಡತಿಗೆ ಹೊಟ್ಲೆ ಇದ್ದಾಳ್ರಿ, ಹಡಕಂತ ತವ್ರ ಮನೆಗೆ ಬಿಟ್ಟು ಬಂದೇನ್ರಿ. ರುದ್ರ, ನಿನ್ ಹೆಂಡತಿ ಗೌರವ ಹಡಿದು ಗಂಡು ಮಗುನೇ. ಗಂಡು ಮಗು ಹಡೋದ ತಕ್ಷಣ ನನ್ನ ಮನೆಗೆ ಕೈದ್ಕೊಂಡು ಬಾ, ನಾನೇ ಅವನಿಗೆ ಚಿನ್ನ ಸರ ಮಾಡಿ ಹಾಕೋತೇನೆ. ಗಂಡು ಮಗು ಹುಟ್ಟಿದ್ರೆ ಚಿನ್ನದ ಪದಕ ಹೌದು ಹಾಕ್ತಾರಾ? ಕಣೆ. ಯಾಕೆ ಹೆಣ್ಣು ಮಗು ಹುಟ್ಟಿದ್ರೆ ಬೇಡ ಅನ್ನುತ್ತಾರೇನು? ಅಲ್ಲ ಕಣೆ, ನನ್ನ ರುದ್ರಿ ಹುಟ್ಟುದು ಗಂಡು ಮಗು ಅಂತ ನಾನು ಹೇಳ್ತೇನೆ. ಅಲ್ಲ ರುದ್ರ, ನಿನಗೆ ಹೆಣ್ಣು ಮಗು ಹುಟ್ಟಲಿ ಗಂಡು ಮಗು ಹುಟ್ಟಲಿ, ಹೆಣ್ಣು ಮಗು ಹುಟ್ಟಿದ್ರೆ ನೇರವಾಗಿ ನೀನು ನಮ್ಮ ಮನೆಗೆ ಕರೆದುಕೊಂಡು ಬಾ, ನಾನು ಅವಳಿಗೆ ಚಿನ್ನದ ಪದಕ ಹಾಕಿ ಅಲ್ಲ ಕಳಿಸ್ತೀನಿ. ಮಾದೇವಿ, ನಾನು ಹೇಳ್ತಾ ಇದ್ದೀನಲ್ಲ ರುದ್ರಿ ಹುಟ್ಟುದು ಗಂಡು ಮಗುನೇ ಅಂತ. ಇಲ್ಲ ರೀ, ರುದ್ರನ್ ಹುಟ್ಟುದು ಹೆಣ್ಣು ಮಗುನೇ. ಅಲ್ಲ ನಾನ್ ಇಲ್ಲ ರೀ, ರುದ್ರನ್ ಹುಟ್ಟುದು ಹೆಣ್ಣು ಮಗುನೇ. ರುದ್ರ, ಹೇ ರುದ್ರ, ಹಲೋ, ನೀವು ಗಂಡ ತೀರಿ ಜಗಾಡ್ತಾ ಇದೀವಿ, ನೀನು ಕೂತ್ ತಮಾಷೆ ನೋಡ್ತಾ ಇದೀಯೇನ? ಜಗಳ ಮಾಡಿದ್ರೇನ್ರಿ ಅಪ್ಪರ ನೀವು? ಅಂದ್ರೆ ನಿನಗೆ ಗೊತ್ತಾಗ್ಲಿಲ್ಲೇನು? ನನಗೇನು ಒಂದು ಗೊತ್ತಾಗ್ಲಿಲ್ರಿ. ನೋಡ್ರಿ ಅಪ್ಪರ, ನಿಮ್ಮ ಆಸೆ ಅಂತೆ ನಾನು ಹೆಂಡತಿ ಒಂದು ಗಂಡ ಮಗನ ಹಿಡಿತಾಳ್ರಿ. ಹೌದು ರುದ್ರ, ನಿನ್ ಹೆಂಡತಿ ಹೇಳಿದ್ದು ಗಂಡು ಮಗುನೇ. ಅವರ ನೀವೇನ್ ಬೇಸರ ಮಾಡ್ಕೋಬೇಡ್ರಿ, ನಿಮ್ಮ ಆಸೆ ಅಂತ ನಾನು ಹೆಂಡತಿ ಹೆಣ್ಣು ಮಗನ ಹೇ ಹಿಡಿತಾಳ್ರಿ. ರುದ್ರ, ಹಲೋ, ಗೌರಮ್ಮ ಹಿಡಿದು ಗಂಡು ಮಗು ತಾನೆ? ಅಪ್ಪರ, ನಿಮ್ಮ ಆಸೆ ಅಂತ ಗಂಡ್ರಿ, ಅವ್ವಾರ ಆಸೆ ಅಂತ ಹೆಣ್ಣು. ಅಂದ್ರೆ ಹೆಣ್ಣು ಗಂಡು ಎರಡು ಅವಳಿ ಜವಳಿ ಯಾಕೆ ಹಡಿಬಾರ್ದ್ರಿ ಅಪ್ಪ? ಆದ್ರೆ ನಾವು ಇಬ್ರು ಜಗಾಡಬಾರ್ದು ಅಂತ. ಒಟ್ನಾಗ ಈ ನಮ್ಮ ಮಾನವಂತರ ಮನೆ, ಈ ಅರಮನೆಗೆ ಯಾವಾಗ ಜಗಳ ಇರಬಾರ್ದ್ರಿ. ಅಪ್ಪರವರು ನಗನಗತಾ ಇರ್ಬೇಕಾದ್ರ ನಾನು ಹೆಂಡತಿ ಎರಡು ಹೊಡಿತಾಳ, ನನಗೆ ಆಸೆ ಐತ್ರಿ ಅಪ್ಪ. ಆಯ್ತು ರುದ್ರ, ನೀನ್ ಹೆಂಡತಿ ಗೌರಮ್ಮ ಗಂಡು ಒಂದು ಹೆಣ್ಣು ಅಳ್ಳುಜಿ ಹಿಡಿದ್ರೆ ನಮಗೆ ಏನು ಕೆಟ್ಟಾಗೋದಿಲ್ಲ. ಆಯ್ತು, ಹಾಡು ತಕ್ಷಣ ಮನೆಗೆ ಕರೆದುಕೊಂಡು ಬಾ. ಅಪ್ಪರ, ನೀವೇನೋ ತಿಳ್ಕೋದ ನಿಮ್ದೊಂದು ಮಾತು ಕೇಳ್ಬೇಕಂತ ಮಾಡಿನ್ರಿ ಅಪ್ಪರ. ಮಾತಾ ಕೇಳೋದು ಯಾವ್ದು ಅಂತ? ಏನಿಲ್ರಪ್ಪರ, ನೀವು ಹೋಗಿ ಬಾ ಅಂದ್ರೆ ಅಂದ್ರೆ ಒಂದು 4 ದಿವಸ ನಾನು ಹೆಂಡತಿ ಮನೆಗೆ ಹೋಗಿ ಬರ್ತೀನಿ. ಏನು ಅಂದ್ರೆ ನಾನು ಬೇಡದ್ರೆ ಹೋಗೋದಿಲ್ವಾ? ಅಪ್ಪರ, ಎಂದಾದ್ರೆ ನಿಮ್ಮ ಮಾತು ನಾ ಮೀರಿನೇನ್ರಿ ಅಪ್ಪರ. ರುದ್ರ, ನಾನು ಯಾವತ್ತು ನೀನು ಬೇಡ ಅಂದೇನು? ಹೋಗು, ಇವತ್ತೇ ನಿನ್ನ ಹೆಂಡತಿ ಊರಿಗೆ ಹೋಗು. ಅದೇನು ಹೆರಿಗೆ ಅಂತ ಹೇಳ್ತದಲ್ಲ, ಹೆಂಡತಿ ಹೆರಿಗೆ ಆಗುವ ಸಮಯದಲ್ಲಿ ತನ್ನ ಗಂಡ ಹೆಂಡತಿ ಮಗಳಿದ್ರೆ ಆ ಹೆಂಡತಿಗೆ ಒಂದು ಆಣಿ ಫಲ ಬಂದಂತೆ. ಹೋಗು ರುದ್ರ, ಇವತ್ತೇ ಆದಷ್ಟು ಬೇಗನೆ ಹೋಗು. ಅಪ್ಪರ, ನಾನು ಹೋಗಿ ಬರ್ತೀನಿ, ನನಗೆ ಆಶೀರ್ವಾದ ಹಾ ಮಾಡಿ. ರುದ್ರ, ಸ್ವಲ್ಪ ನಾನು ಒಳಗಡೆ ಹೋಗಿ ಬರ್ತೀನಿ, ಒಂದು ಸೆಕೆಂಡ್ ನಿಲ್ಕೊ. ಅವರ ಅವರ ಅಪ್ಪಾರ ಯಾಕೆ ಒಳಗೆ ಹೋದ್ರಿ? ಏನಾದ್ರು ಬಾರ್ಕೋಲ್ ತಂದು ಬಡಿತಾರ್ರಿ? ಏನಿರೋದ್ರ, ಅವ್ರಿಗೆ ನಿನ್ನ ಬರ್ಕಲ್ಲಿ ಬಿಡಿತಾರೆ. ಎಷ್ಟಾದ್ರೂ ನಿನ್ನನ್ನು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದಾರೆ. ರುದ್ರ, ಹೇಗಿದ್ರೆ ಹೆರಿಗೆಯ ಸಮಯದಲ್ಲಿ ಸ್ವಲ್ಪ ಹಣ ಬೇಕಾಗುತ್ತದೆ, ತೆಗೆದುಕೋ. ಏಕೆಂದ್ರೆ ನಿನ್ನ ಹೆಂಡತಿ ಹೆರಿಗೆ ಚೆನ್ನಾಗಿ ಆಗ್ಬೇಕಂತ ಆ ದೇವ್ರು ನಾನು ಪ್ರಾರ್ಥಿಸುತ್ತೇನೆ. ಅಪ್ಪರ, ಎಷ್ಟೊಂದು ಈ ಬಡವ ಹಣ ಕೊಟ್ಟು ಋಣದ ಭಾರ ಹೊರಿಸ್ತೀರಿ ಅಪ್ಪರ, ಬೇಡ್ರಿ ಅಪ್ಪರ ಹಣ. ರುದ್ರ, ಹಲೋ, ಇದರ ಋಣಾನು ಕಾಲೇನಿದೆ? ನೀನು ನನ್ನ ಮನೆಯಲ್ಲಿ ಈ ಮನೆಯ ಮಗನಿಗೆ ಹೆಚ್ಚಾಗಿ ದುಡಿತಾ ಇದೀಯಾ, ತೆಗೆದುಕೋ. ಆ ದೇವ್ರು ನನಗೆ ಒಳ್ಳೇದ್ ಮಾಡಿ. ಮಾದೇವಿ, ರುದ್ರ ಚಿನ್ನಂತ ಮನುಷ್ಯ ಕಣೆ. ಹೌದು,
ರುದ್ರ ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯರು. ಹೌದು ಕಣೆ. ಆದ್ರೆ ರುದ್ರ ತನ್ನ ಹೆಂಡತಿ ಊರಿಗೆ ಹೋಗದ, ಮಗು ಮಾದೇಶಿ ಕೂಡ ಬೆಂಗಳೂರಿಗೆ ಹೋದಲ್ವಾ? ಆ? ಮನೇಲಿ ಆಳು ಮಕ್ಕಳು ಯಾರು ಇಲ್ಲ ಕಣೆ, ಅದಕ್ಕೋಸ್ಕರ ಮದುವೆ ಯಾರು ಮನೇಲಿ ಕಾಣ್ತಾ ಇಲ್ಲ. ಅದಕ್ಕೆ ನಾನು ಬುತ್ತಿ ಕಟ್ಕೊಂಡು ಬರ್ತೀನಿ, ಬನ್ನಿ ಇಬ್ಬರು ಸೇರಿ ಹೊಲಕ್ಕೆ ಹೋಗೋಣ. ಏ ಹೊಲಕ್ಕೆ ಹೋಗೋಣ ಕಣೆ, ಆದ್ರೆ ಒಂದೇ ಒಂದು ನಿನ್ನನ್ನು ಬಿಗಿದಪ್ಪಿ ಒಂದು ರೀ ಮುದ್ದಾಡಿ ಒಂದು ಪ್ರೀತಿಯಿಂದ ಒಂದು ಅದೆಲ್ಲ ಹಾಡನ್ನು ನನಗೋಸ್ಕರ ಹಾಡು. ಎಲ್ರಿ ಮಕ್ಕಳಾದ್ರು ಇನ್ನು ನಿಮಗೆ ಹುಡುಗಾಟ ಬಿಟ್ಟೇ ಇಲ್ಲಲ್ಲ. ಕಣೆ ಹುಣಸಿಗೆರೆ ಏನಾದ್ರು ಹಳಿತಿದ್ರು ಹೊಳಿ ಬಾಬಾ ಇದಕ್ಕೇನ ಕಮ್ಮಿ ಇಲ್ಲ. ಆಯ್ತು ಕಣೆ.